ಅಧ್ಯಕ್ಷರೇ, ರಾಮಲಿಂಗ ರೆಡ್ಡಿ ಅಸ್ವಾದ್ ಮಹೇಶ್ ತೆಂಗಿನಕಾಯಿ ಇಲ್ಲ ದಶ ಒಂದು ನಿಮಿಷ ಮಹೇಶ್ ತೆಂಗಿನಕಾಯಿ. ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 543 ಲೋಕೋಪಯೋಗಿ ಸಚಿವರಿಗೆ ಕೇಳಬಯಸ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ 22-23 ಸಾಲದಲ್ಲಿ ಒಟ್ಟು 23 ಕಾಮಗಾರಿಗಳನ್ನು ನನ್ನ ಹುಬ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಟ್ಟಿರ್ತಕ್ಕಂಥದ್ದಾಗಿತ್ತು. ಇದರಲ್ಲಿ ಟೆಂಡರ್ ಹಂತದಲ್ಲಿ ಕಾಮಗಾರಿಗಳು 2 ಇದ್ದಾವೆ, ಎಸ್ಟಿಮೇಟ್ ಆಗಿದ್ದು 2 ಇದೆ, ವರ್ಕ್ ಆರ್ಡರ್ ಕೊಡಬೇಕಾಗಿರ್ತಕ್ಕಂಥ 4 ಇದೆ. ಆದರೆ ಇನ್ನೂ ಬಾಕಿ 15 ಕೆಲಸಗಳನ್ನು ಕೂಡ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ಯಾವುದಕ್ಕೆ ನಿಲ್ಲಿಸಿದ್ದಾರೆ ಅನ್ನುವಂಥದ್ದು ಇನ್ನೂ ಸ್ಪಷ್ಟವಾದಂಥ ಕಾರಣ ಕೊಟ್ಟಿಲ್ಲ. ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ತೀನಿ, ಬೇಗನೆ ಈ ಕೆಲಸಗಳನ್ನು ಕ್ಲಿಯರ್ ಮಾಡಿಕೊಡ್ಬೇಕನ್ನುವಂಥ ವಿನಂತಿ ನಾನು ಮಾಡ್ತೇನೆ. ಸನ್ಮಾನ್ಯ ಸದಸ್ಯರೇ, ತಮಗೂ ಒಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಲೆವೆಲ್ಲಿ ಒಂದು ಮೀಟಿಂಗ್ ಮಾಡ್ಲಿಕ್ಕೆ ಕೇಳ್ತೀನಿ. ನೀವು ಅವ್ರ ಕೂಡ ಜೊತೆಯಲ್ಲಿ ಒಂದು ಚರ್ಚೆ ಮಾಡಿದ್ರೆ ಯಾಕಂದರೆ ಸುಮಾರು ಕೆಲಸ ಇದೆ, ಸುಮಾರು 50 ಕೋಟಿ ಕೆಲಸ ವರ್ಕ್ ಇದೆ. ನೀವೇ ಒಂದು ಸಭೆ ಮಾಡಿದರೆ ನಾನು ಡೈರೆಕ್ಷನ್ ಕೊಡ್ತೀನಿ, ನೀವು ಅವ್ರು ಒಂದು ಸಭೆ ಮಾಡಿ. ಅದಾದ ಮೇಲೆ ಮುಂದೆ ಯಾವ ರೀತಿ ಮುಂದುವರೆದ ನೋಡೋಣ ಬೇಕಾದ್ರೆ. ಓಕೆ. ಮಾನ್ಯ ಅಧ್ಯಕ್ಷರೇ, ಇದರ ಪೂರಕವಾಗಿ ಇನ್ನೊಂದು ಪ್ರಶ್ನೆ ಅದರಲ್ಲಿ ಕೂಡ ಕೇಳಿದೆ ನಾನು. ಹುಬ್ಳಿಗೆ ಫ್ಲೈಓವರ್ ಕೆಲಸವನ್ನು ಈಗಾಗಲೇ 4/6/2021 ಪ್ರಾರಂಭ ಆಗಿತ್ತು. ಅದು 24/6/2024 ಮುಗಿಯೋ ಹಂತದಲ್ಲಿ ಬರಬೇಕಾಗಿತ್ತು. ಆದರೆ ಇವತ್ತು ಕೇವಲ 45% ಮಾತ್ರ ಇವತ್ತು ಕಾಮಗಾರಿ ನಡೀತಾ ಇದೆ. ಇವತ್ತು ಆಗಿರ್ತಕ್ಕಂಥ ಕಾಮಗಾರಿ 45%. ಹೀಗಾಗಿ ಇನ್ನೂ ಭಾಳಷ್ಟು ವಿಳಂಬ ಇದರಲ್ಲಿ ಅನುಸರ್ತಾ ಇದೆ. ಯಾಕಂದರೆ ಇದನ್ನು ಹುಬ್ಳಿಗೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ವಿಶೇಷವಾಗಿ ಗಡ್ಕರಿಯವ್ರ ಜೊತೆ ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಮಾತಾಡಿ ಅನುದಾನವನ್ನು 349 ಕೋಟಿ ರೂಪಾಯಿ ಅನುದಾನಗಳನ್ನು ಹಾಕಿಸ್ಕೊಂಡು ಬಂದು ಮಾಡುವಂಥದ್ದಾಗಿದೆ. ಆದರೆ ಇವತ್ತು ಜನರದ ಸಮಸ್ಯೆ ಭಾಳ ತುಂಬ ಆಗಿರ್ತಕ್ಕಂಥ ಸಮಸ್ಯೆ ಆಗ್ತಾಯಿದೆ. ಮಾನ್ಯ ಅಧ್ಯಕ್ಷರೇ, ಯಾಕಂದರೆ ಈ ಫ್ಲೈಓವರ್ ತಂದ್ವಿ ಅಂತಕ್ಕಂಥ ಪ್ರಯತ್ನವನ್ನು ಸಮಸ್ಯೆಗಳು ನಾವು ಅನುಭವಿಸ್ತಾ ಇದ್ದೇವೆ. ಹೀಗಾಗಿ ಮಾನ್ಯ ಸಚಿವರಲ್ಲಿ ನಾನು ವಿನಂತಿ ಮಾಡ್ತೀನಿ, ಇದಕ್ಕೆ ನಮಗಿನ್ನೂ DPR ಅಂದರೆ ಚೆನ್ನಮ್ಮ ಸರ್ಕಾರದಿಂದ ಬೆಂಗಳೂರು ರೋಡ್ಗೆ ಹೋಗ್ತಕ್ಕಂಥ DPR ಕೂಡ ರಾಜ್ಯ ಸರ್ಕಾರ ಕಡೆಯಿಂದ ಆಗಬೇಕಾಗಿದೆ. ಹೀಗಾಗಿ ಅವು ಯಾವ್ಯಾವ ಇದ್ದಾವನ್ನು ತಕ್ಷಣ ಮಾಡಿಕೊಟ್ರೆ ವರ್ಕನ್ನು ಪ್ರೋಗ್ರೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋಂಥದ್ದನ್ನು ಹೇಳ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷ, ಫ್ಲೈಓವರನ್ನು ಡಿಸೆಂಬರ್ 25ಕ್ಕೆ ಮುಗಿಸುವಂಥ ಒಂದು ಗುರಿಯನ್ನು ಹೊಂದಿ ಡಿಸೆಂಬರ್ 25ಕ್ಕೆ ಮುಗಿಸ್ಕೊಡ್ತೀವಿ ನಿಮ್ಮ ಫ್ಲೈಓವರ್, ಹುಬ್ಳಿ ಫ್ಲೈಓವರ್. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕಿ ಗುರುತಿನ ಪ್ರಶ್ನೆ ಸಂಖ್ಯೆ 973 ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಲ್ಲಿ ಕೇಳಬಯಸ್ತೇನೆ. ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರದಲ್ಲಿ ನಮ್ಮ ನಂಜನಗೂಡು ಘಟಕವನ್ನು ಮೈಸೂರು ನಗರ ವಿಭಾಗಕ್ಕೆ ಈಗಾಗಲೇ ಸೇರಿಸಿರುವುದಾಗಿ ತಿಳಿಸಿದ್ದಾರೆ. ಅದಕ್ಕೆ ನಾನು ಮೊದಲನೇದಾಗಿ ಮಾನ್ಯ ಸಾರಿಗೆ ಸಚಿವರಿಗೆ ಹಾಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ತುಂಬುರಿದ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ಮುಂದುವರೆದಂತೆ ನಮ್ಮ ನಂಜನಗೂಡು ಘಟಕಕ್ಕೆ ಇನ್ನೂ ಹೆಚ್ಚುವರಿ ಬಸ್ಗಳ ಅವಶ್ಯಕತೆ ಇದೆ. ಮಾನ್ಯ ಸಭಾಧ್ಯಕ್ಷರೇ, ಇದರಲ್ಲಿ ನಮ್ಮ ಶಾಲಾ ಕಾಲೇಜಿನ ಮಕ್ಕಳಿಗೆ, ಅದೇ ರೀತಿ ನಮ್ಮ ಕಾಡಂಚಿನ ಪ್ರದೇಶದ ಎಲ್ಲ ನಮ್ಮ ರೈತ ಬಾಂಧವರಿಗೆ ನೆರವು ಆಗ್ತಿದೆ ಅಂತ ತಮಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ. ಅದರಿಂದ ಮಾನ್ಯ ಸಾರಿಗೆ ಸಚಿವರಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಬಸ್ಗಳ ಅವಶ್ಯಕತೆ ಇದೆ. ಅದನ್ನು ಪೂರೈಸಿದರೆ ಮಾತ್ರ ಇದು ಸಮಸ್ಯೆಯನ್ನು ನಾವು ಬಗೆಹರಿಸೋಕ್ಕಾಗ್ತದೆ ಅಂತ ನಾನು ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ. ಸಭಾಧ್ಯಕ್ಷ, ಮುಂದಿನ ವಾರನೇ ಕೊಡೋಣ ಸಭಾಧ್ಯಕ್ಷರೇ. ಓಕೆ. ಸಾರಿಗೆ ಸಚಿವರಲ್ಲಿ ವಿಜಯಾನಂದ ಕಶ್ಯಪನ ಇಲ್ವಾ? ಗೊತ್ತೇ ಇಲ್ವಾ ಪ್ರಶ್ನೆ? ಅದು ಪ್ರಶ್ನೆ ಕೇಳ್ತೀರಾ ಇಲ್ವಾ? ಕೇಳ್ತೀನಿ ಸರ್, ನೋಡ್ಬಿಟ್ಟು. ಪ್ರಶ್ನೆ ನಿಮ್ಮದು. ಪ್ರಶ್ನೆ ಸಂಖ್ಯೆ 539 ಕೆ ವೆಂಕಟೇಶ್. ನಾನೇ ಕೇಳಬೇಕು ಅವರ ಪರವಾಗಿ. ಈಗ ಯಾವುದಲ್ಲ ನಂಬರ್ 8 ಮರ್ತ್ಬಿಟ್ಟಿದ್ದಾನೆ ಅಧ್ಯಕ್ಷರೇ. ಇಲ್ಲ ಅಧ್ಯಕ್ಷ, ಈಗ ಮೆಂಬರ್ಗಾಗಿ ಅಲ್ಲಪ್ಪ, ಮಂತ್ರಿ ತಯಾರಾಗಿ ಬಂದಿದ್ದಾರೆ, ಇವು ಉತ್ತರ ಕೊಡ್ಬೇಕಲ್ಲ ಇಲ್ಲಿ. ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ ಮಾನ್ಯ ಪಶುಸಂಗೋಪನೆ ಮತ್ತು ಅಧ್ಯಕ್ಷರೇ ಉತ್ತರ ಒದಗಿಸಿದ್ದೇನೆ. ಓಕೆ, ಕೇಳಿದ್ರು.
ಉತ್ತರ ಸಮರ್ಪಕವಾಗಿದೆ. ತಡ್ರಿ ಮಾನ್ಯ ಅಧ್ಯಕ್ಷರೇ, ನಮ್ಮ ಕ್ಷೇತ್ರದಲ್ಲಿ ಈಗ ಗ್ರೀನ್ ಫೀಲ್ಡ್ ಅಂತ ಪೋರ್ಟ್ಸ್ ಅಂತ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ. ಈಗ ಹುಣಗುಂದ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಇಳಕಲ್ ಹೊಸ ತಾಲೂಕು ರಚನೆಗೆ 5 ವರ್ಷ ಗತಿಸಿದ ಕೂಡ ತಾಲೂಕಿನಲ್ಲಿ ರೇಷ್ಮೆ ಇಲಾಖೆ ಕೆಚ್ಚ ಆರಂಭಿಸಿಲ್ಲದಿರುವುದು ಸರ್ಕಾರ ಗಮನಕ್ಕೆ ಸರಿ ಬಂದಿದೆಯಾ? ಈಗ ಅವರ ಪರ ನಾನೇ ಇದ್ದೇನೆ ಸಹಕಾರ ಕೊಡಲಿಕ್ಕೆ. ಇಲ್ಲ ಉತ್ತರ ನೋಡಿಲ್ಲ ಅಧ್ಯಕ್ಷ ನಾನು. ಆಯ್ತು, ಇದು ಒಂದು ಕೊಡಿ ಕಾಪಿ ಬೇಗ ಫಾಸ್ಟ್. ಮಂತ್ರಿಗಳೇ ಪ್ರಶ್ನೆ ಕೇಳಿ ಉತ್ತರ ಹೇಳ್ಬಿಡಿ. ಉತ್ತರವನ್ನು ಒದಗಿಸಿದರೆ ಮಾನ್ಯ ಅಧ್ಯಕ್ಷರೇ, ಇವು ಪ್ರಾರಂಭ ಯಾವಾಗ ಮಾಡ್ತಾರೆ ಅನ್ನೋದು ನನ್ನ ಪ್ರಶ್ನೆ. ಓಕೆ ಅಧ್ಯಕ್ಷರೇ, 5 ವರ್ಷದಿಂದ ಹೊಸ ತಾಲೂಕು ಮಾಡಿದ್ದಾರೆ. 5 ವರ್ಷದಲ್ಲಿ 5 ವರ್ಷ ತನಕ ನಾವು ಆರ್ಥಿಕ ಇಲಾಖೆ ಒಳಗಡೆ ಕೇಳಿದ್ದೀವಿ. ಅದರಿಂದ ನಾವು ತಾಲೂಕಲ್ಲಿ ಹೊಸದಾಗಿ ಒಂದು ರೇಷ್ಮೆ ಇಲಾಖೆ ಸಂಬಂಧಪಟ್ಟಂಥ ಕಟ್ಟಡ ಮಾಡಿ ಇಲಾಖೆ ಮಾಡಬೇಕು ಅಂತ ಹೇಳಿದ್ವಿ. ಆದ್ದರಿಂದ ನಾವು ಹಣಕಾಸು ಇಲಾಖೆ ಕೇಳಿದ್ದೀವಿ, ಮಂಜೂರಾದ ತಕ್ಷಣ ಮಾಡ್ತೀವಿ. ಆದರೆ ಮಧ್ಯದಲ್ಲಿ ಅವ್ರ ಇಲಾಖೆಯಲ್ಲಿ ಈಗ ಸದ್ಯಕ್ಕೆ ನಾವು ಒಂದು ಕಟ್ಟಡ ಕೊಡಿಸಿದ್ರೆ ನಾವು ಇಲಾಖೆ ಪ್ರಾರಂಭ ಮಾಡಿಸ್ತೀವಿ. ನಾವು ಅಧಿಕಾರಿಗಳನ್ನ ಹಾಕಿ ಇಲಾಖೆ ಪ್ರಾರಂಭ ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಜಾಗ ಇದೆ ಅಧ್ಯಕ್ಷರೇ, ಜಾಗ ಕೊಡ್ಸೋಕೆ ನಾವು ತಯಾರಿದ್ದೀವಿ. ಆಯ್ತು. ಈಗ 5 ವರ್ಷ ಆಯ್ತು ಅಧ್ಯಕ್ಷರೇ, ಆಗಲೇ ಈಗ ಹೊಸ ತಾಲೂಕಾಗಿ ಇನ್ನೂ ಕೂಡ ಯಾವುದೇ ಕಚೇರಿ ಕೂಡ ಪ್ರಾರಂಭ ಆಗಿಲ್ಲ. ಸರಿ, ಅದಕ್ಕೆ ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ತೀನಿ, ಜಾಗ ನಾನು ಕೊಡಿಸೋಕೆ ವ್ಯವಸ್ಥೆ ಮಾಡ್ತೀನಿ, ದಯವಿಟ್ಟು ಅದನ್ನ ತಕ್ಷಣ ಆದೇಶ ಮಾಡಬೇಕು. ಮಂತ್ರಿ ಅವರಿಗೆ ನಿಮ್ಮ ಕೆಲಸ ಮಾಡಿಗೆಲ್ಲ ಹೇಳುವ, ನೆಕ್ಸ್ಟ್ ಪ್ರಶ್ನೆ ಕೇಳಿದಾಗ ಬೇಗ ಬನ್ನಿ ಮತ್ತು ಕರೆಕ್ಟಾಗಿ ಪ್ರಶ್ನೆ ಕೇಳಿ. ಅಧ್ಯಕ್ಷರೇ, ಈಗ ಲಿಖಿತ ಅಧ್ಯಕ್ಷರೇ, ಅವರು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಕೇಳಿದ್ದಾರೆ. ಬೇರೆ ಬೇರೆ ಇಲಾಖೆದು ಬೇರೆ ಬೇರೆ ಮಂತ್ರಿಗಳು ಉತ್ತರ ಹೇಳ್ತಾರೆ. ಓಕೆ, ನಾನು ಈಗ ಅವರೊಂದು ಕಟ್ಟಡ ಕೊಡಿಸಿದ್ರೆ ನಾನು ಡೆಪ್ಯುಟೇಷನ್ ಮಾಡಿ ಕಚೇರಿ ಪ್ರಾರಂಭ ಮಾಡಿಸ್ತೀನಿ. ಆಯಿತು. ಈಗ ಪ್ರಶ್ನೋತ್ತರ ಮುಗಿದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.